ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಮೋನಿಕಾ ಆ ಒಂದು ಫಂಕ್ಷನ್ಗೆ ಎಂಟ್ರಿ ಕೊಟ್ಟಿದ್ದೆ, ಎಲ್ಲ ಸತ್ಯವನ್ನು ಕೂಡ ಎಲ್ಲರ ಮುಂದೆ ಬಟಾಬೈಲ್ ಮಾಡೇ ಬಿಟ್ಲು. ಹಾಗಾದ್ರೆ ಏನಾಯ್ತು, ಏನು ಕಥೆ? ಇತ್ತ ಕಡೆ ಗೌರಿಯ ಅತ್ತೆಯನ್ನೇ ತರಾಟೆಗೆ ತಗೊಂಡು ಏನಾಯ್ತು ಅಂತದ್ದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಗೌರಿ ಮತ್ತು ವಿವೇಕ್ ಇಬ್ಬರು ಕೂಡ ಹತ್ರ ಆಗೋ ಒಂದಷ್ಟು ಸಮಯಗಳು ಬರ್ತದೆ. ಈ ಕಡೆ ವಿವೇಕ್ ನಗ್ತಾ ಇದ್ರೆ ನೋಡೋಕೆ ಮುದ್ದಾಗಿ ಕ್ಯೂಟ್ ಆಗಿ ಕಾಣಿಸ್ತೀರಾ, ಹೀಗೆ ಇರಿ, ಖುಷಿಯಿಂದ ಇರಿ ಅಂತ ಹೇಳ್ತಾರೆ. ಜೊತೆಗೆ ನಿನ್ನ ಬಂಡವಾಳ ಸತ್ಯ ಗೊತ್ತಾಗತ್ತಲ್ವಾ, ಅವತ್ತು ನೋಡು ಅಂತ ವಿವೇಕ್ ಹೇಳಿದಕ್ಕೆ ಹೌದಾ, ಸರಿ ಆಗಿದ್ರೆ ಸತ್ಯ ಹೊರಗಡೆ ಬರ್ಬೇಕು ತಾನೆ, ಸತ್ಯ ಖಂಡಿತ ಹೊರಗಡೆ ಬರುತ್ತೆ ಅಂತ ಗೌರಿ ಹೇಳ್ತಾರೆ. ನಿನಗೆ ಕೊಟ್ಟಂತಹ ಕಾಲಾವಕಾಶ ಇನ್ನೇನು ಮುಕ್ತಾಯವಾಗ್ತದೆ, ಆಲ್ರೆಡಿ ಸ್ವಲ್ಪ ದಿನ ಕಳೆದು ಹೋಗ್ಬಿಟ್ಟಿದೆ, ಇನ್ನಿರುವುದೇ ಸ್ವಲ್ಪ ದಿನ, ಅಷ್ಟರಲ್ಲಿ ಸತ್ಯ ಏನು ಅನ್ನೋದು ಬಯಲಾಗಲೇಬೇಕು, ನಿನ್ನ ತಪ್ಪಿಲ್ಲ ಅನ್ನೋದು ಗೊತ್ತಾಗಲೇಬೇಕು. ಇಲ್ಲ ಅಂದರೆ ನಿನಗೆ ಇಲ್ಲಿರುವುದಕ್ಕೆ ಅವಕಾಶ ಇಲ್ಲ ಅನ್ನೋದು ನೆನಪಿದೆ ಅಲ್ವಾ ಅಂತ ಹೇಳಿ ವಿವೇಕ್ ಹೇಳಿದಾಗ ನನಗೂ ತುಂಬ ಚೆನ್ನಾಗಿ ನೆನಪಿದೆ. ಸತ್ಯ ಅಂತಕ್ಕಂಥದ್ದು ತುಂಬ ದಿನಗಳ ಕಾಲ ಬಚ್ಚಿಟ್ಕೊಂಡು ಇರುವುದಕ್ಕೆ ಸಾಧ್ಯ ಅಲ್ಲ. ಸತ್ಯ ಅಂತಕ್ಕಂಥದ್ದು ಆಚೆ ಬರಲೇಬೇಕು, ಆಚೆ ಬಂದೇ ಬರುತ್ತೆ. ಸತ್ಯ ಬಂದ ನಂತರ ನನ್ನ ತಪ್ಪಿಲ್ಲ ಅಂತ ಗೊತ್ತಾದರೆ ನೀವು ನನ್ನನ್ನು ನಿಮ್ಮ ಹೆಂಡತಿ ಅಂತ ಒಪ್ಕೋತೀರಾ, ನೀವು ನನ್ನನ್ನು ಪ್ರೀತಿಯಿಂದ ನೀನು ನನ್ನ ಹೆಂಡತಿ ಅಂತ ಹೇಳ್ತೀರಾ ಅಂತ ಹೇಳಿ ಇಲ್ಲಿ ಗೌರಿ ಪ್ರಶ್ನೆ ಮಾಡ್ತಾಳೆ. ಈ ಕಡೆ ವಿವೇಕ್ಗೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗೋದಿಲ್ಲ. ತದನಂತರ ಇದ್ದ ಕಡೆ ಗೌರಿ ಮನೆಯವ್ರು ಎಲ್ಲರೂ ಕೂಡ ಅಲ್ಲಿ ಊಟ ಮಾಡ್ತಿರ್ತಾರೆ. ಬಿಕಾಸ್ ಇಲ್ಲಿ ವಿವೇಕೆ ಶ್ಯಾಮ್ಗೆ ಹೇಳಿ ಅವರನ್ನು ಊಟಕ್ಕೆ ಕರ್ಕೊಂಡು ಹೋಗುವ ಅಂತ ಹೇಳಿರ್ತಾರೆ. ಹಾಗಾಗಿ ಶ್ಯಾಮೆ ತನ್ನ ಕೈಯಾರೆ ಊಟವನ್ನು ಬಡಿಸ್ತಾರೆ. ಊಟ ಮಾಡ್ತೀನಿ, ನಂಗೆ ಒಂದು ಫೋನ್ ಬಂದಿದೆ, ಅಟೆಂಡ್ ಮಾಡಿ ಬರ್ತೀನಿ ಅಂತ ಹೋಗಿರ್ತಾರೆ. ಇವರೆಲ್ಲರೂ ಊಟ ಮಾಡಬೇಕಾದ್ರೆ ಕಾಂಚನ ಮಗಳು ಬಂದಿದೆ, ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಮಗೆ, ಇನ್ನೂ ಕೂಡ ಫಂಕ್ಷನ್ ಮುಗ್ದಿಲ್ಲ, ಆಲ್ರೆಡಿ ಊಟ ಹಾಕ್ಕೊಂಡು ತಿಂತಿದ್ರಲ್ಲ, ಇದಕ್ಕೆ ಬಂದಿರೋದಲ್ವಾ ನೀವು ಅಂತ ಹೇಳಿ ತುಂಬ ಕೀಳಾಗಿ ಮಾತನಾಡ್ತಾರೆ. ಜೊತೆಗೆ ಅಲ್ಲಿರ್ತಕ್ಕಂತಹ ಬಡ್ಸೋನ್ನ ಕೂಡ ವೇಟರ್ಸ್ನ ಕೂಡ ರೇಗ್ತಿದ್ದಾರೆ. ಇದರಿಂದಾಗಿ ರುಚಿ ಗೆದ್ಬಿಡ್ತಾರೆ. ಚಿನ್ಮಯಿ, ಏನು ಅನ್ಕೊಂಡಿದ್ಯಾ ನೀನು, ನಿನಗೆ ಬಾಯಿ ಜಾಸ್ತಿ ಇರ್ಬೋದು, ಆದರೆ ನನಗೆ ಸ್ಟ್ರೆಂತ್ ಜಾಸ್ತಿ ಇದೆ, ನಾನೇನಾದರೂ ಒಂದು ಪಂಚ್ ಕೊಟ್ಟೆ ಅಂದರೆ ನಿನ್ನ ಕತೆ ಮುಗೀತು ಅಷ್ಟೇ ಅಂತ ಹೇಳಿ ರಬ್ಬಲ್ ಅವತಾರವನ್ನೇ ತಾಳ್ಬಿಡ್ತಾಳೆ. ಇಲ್ಲಿ ಚಿನ್ಮಯಿಯನ್ನು ತಡೆಯೋದಕ್ಕೆ ಅಪ್ಪ ಅಮ್ಮ ಮುಂದಾಗ್ತಿದ್ದಾರೆ, ಬಟ್ ಇಲ್ಲಿ ಚಿನ್ಮಯಿ ಮಾತ್ರ ರಬ್ಬಲ್ ಆಗಿದ್ದಾಳೆ. ತದನಂತರ ಅಲ್ಲಿಗೆ ಅನಿಕೇತ್ ಬರ್ತಾರೆ. ಏನಾಯ್ತು ಏನು ಅಂತ ತಂಗಿನ ಕೇಳ್ತಿದ್ರೆ, ನೋಡು ಅಣ್ಣ, ಇವರೆಲ್ಲರೂ ಕೂಡ ಫಂಕ್ಷನ್ ಆಗೋಕ್ಕೂ ಮುನ್ನೇ ಊಟ ಕೂತ್ಕೊಂಡಿದ್ದಾರೆ, ಅದಕ್ಕೆ ಯಾಕೆ ಏನು ಅಂತ ಕೇಳ್ತಿದ್ರೆ ಮರ್ಯಾದೆ ಇಲ್ದಂಗೆ ಮಾತಾಡ್ತಾರೆ ನೋಡು ಅಂತ ಹೇಳಿ ಹೇಳಿದಾಗ, ಅಯ್ಯೋ ಅವ್ರಿಗೆ ಸ್ಟೇಟಸ್ಸೇ ಇಲ್ಲ, ಈ ಲೋ ಸ್ಟೇಟಸ್ ಅವರು ಇನ್ನು ಹೇಗೆ ನಡ್ಕೋತಾರೆ, ಹೀಗೆ ತಾನೇ ನಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಅನಿಕೇತ್ ಹೇಳಿದಾಗ, ಹಲೋ ಮಿಸ್ಟರ್, ಏನು ಲೋ ಸ್ಟೇಟಸ್ಸು ಹೈ ಸ್ಟೇಟಸ್ಸು, ಹೌದು ಊಟ ಮಾಡ್ತಾ ಇದ್ದೀರಲ್ವಾ, ಊಟ ಮಾಡಬೇಕಾದ್ರೆ ಅವ್ರ ಬಗ್ಗೆ ಈ ರೀತಿ ಎಲ್ಲ ಮಾತಾಡೋದು ತಪ್ಪು ಅನ್ನೋದು ನಿಮ್ಮಂಥ ಹೈ ಲೆವೆಲ್ ಸ್ಟೇಟಸ್ ಅವ್ರಿಗೆ ಗೊತ್ತಾಗೋದಿಲ್ವಾ, ಯಾರಾದರೂ ಊಟ ಮಾಡಬೇಕಾದ್ರೆ ಈ ರೀತಿ ಮಾತನಾಡ್ತಾರೆ, ಅದು ಮಾತ್ರ ನಿಮ್ಗೆ ಅರ್ಥ ಆಗೋದಿಲ್ವಾ ಅಂತ ಅನಿಕೇತ್ನ ಕೂಡ ತರಾಟೆಗೆ ತಗೋತಾಳೆ ಚಿನ್ಮಯಿ. ನಂತರ ನಿನ್ನ ಹತ್ರ ಏನು ಮಾತಾಡೋದು, ಅವ್ರಿಗೆ ಹೇಗಾದರೂ ಮಾಡ್ಕೊಳ್ಳಿ ಬಿಡು ಅಂತ ಹೇಳಿ ಅನಿಕೇತ್ ಹೇಳ್ತಾರೆ. ನಂತರ ಇಂಥ ಒಂದು ಅವಮಾನವನ್ನು ನನ್ನಿಂದ ಸಹಿಸೋಕ್ಕಾಗೋದಿಲ್ಲ, ನಾನು ಮೊದಲೇ ಹೇಳಿದೆ ಇಲ್ಲಿಗೆ ಬರೋದು ಬೇಡ ಅಂತ, ಮೊದಲು ನಡೀರಿ ಇಲ್ಲಿಂದ ಹೋಗೋಣ ಅಂತ ಚಿನ್ಮಯಿ ಅಪ್ಪ ಮುಂಗೆ ಹೇಳಿದಾಗ, ಇಲ್ಲಿ ದಯವಿಟ್ಟು ಬೇಡ ಮಗಳೇ, ನಾವೇನಾದ್ರು ಹೊರಟ್ಬಿಟ್ರೆ ಗೌರಿಗೆ ತುಂಬ ವಿಚಾರ ಆಗುತ್ತೆ, ನಮಗೆ ಈ ರೀತಿ ಅವಮಾನ ಆಗಿದೆ ಅಂತ ಗೊತ್ತಾದರೆ ಆಕೆ ಬಿಚ್ಚು ಮಾಡ್ಕೊಂಡ್ಬಿಡ್ತಾಳೆ, ಬೇಡ ಮಗಳೇ, ದಯವಿಟ್ಟು ಈ ರೀತಿ ಆಗಿರೋದನ್ನು ನಾವೇ ಸಹಿಸ್ಕೊಂಡ್ಬಿಡೋಣ, ಇನ್ನೊಂದು 5-10 ನಿಮಿಷ ಫಂಕ್ಷನ್ ಶುರು ಆಗಿಬಿಡತ್ತೆ, ನೋಡಿಕೊಂಡು ಅಟೆಂಡ್ ಮಾಡಿ ಹೊರಟು ಬಿಡೋಣ, ಪಾಪ ಗೌರಿಗೋಸ್ಕರನಾದರೂ ನಾವಿಲ್ಲಿರೋಣ ಮಗಳೇ, ಅವಳಿಗೆ ಈ ವಿಷಯ ಗೊತ್ತಾಗೋದೇ ಬೇಡ ಅಂತ ಹೇಳಿದಾಗ ಚಿನ್ಮಯಿ ಕೂಡ ಗೌರಿ ಮೇಲಿರೋ ಪ್ರೀತಿಯಿಂದ ಸರಿ ಆಯಿತು ಅಂತ ಸುಮ್ಮನಾಗ್ತಾರೆ. ನಂತರ ಇಲ್ಲಿ ಮೋನಿಕಾ ಅದೇ ಫಂಕ್ಷನ್ಗೆ ಬರ್ತಿದ್ದಾರೆ. ಈ ಕಡೆ ಗೌರಿ ಅಜ್ಜಿಯನ್ನು ಹಾಗೆ ವಿವೇಕ್ ತಾತನನ್ನು ಕರ್ಕೊಂಡು ಕೊನೆಗೂ ಸ್ಟೇಜ್ ಮೇಲೆ ಬರ್ತಿದ್ದಾರೆ. ಎಲ್ಲರೂ ಕೂಡ ಅಲ್ಲಿ ಆಸೀನರಾಗಿದ್ದಾರೆ. ಇಲ್ಲಿ ಗೌರಿ ಫ್ಯಾಮಿಲಿ ಕೂಡ ಇದೆ. ಇಲ್ಲಿ ಹೆಣ್ಮಗಳು ಕಡೆ ಇರೋರು ಎಲ್ಲರೂ ಕೂಡ ಅಜ್ಜಿಯನ್ನು ಹೊಗ್ಲತ್ತಿದ್ರೆ, ಗಂಡ್ಮಕ್ಳು ಕಡೆಯವರು ಎಲ್ಲರೂ ಕೂಡ ತಾತನನ್ನು ಹೊಗ್ಲತ್ತಿದ್ದಾರೆ. ಈ ಕಡೆ ತಾತ ಕೂಡ ಅವ್ರದ್ದೇ ದೇಸಿ ಸ್ಟೈಲಲ್ಲಿ ಪ್ರಪೋಸ್ ಮಾಡಬೇಕು ಅಂತ ಕೂಡ ವಿವೇಕ್ ಹೇಳಿದಾಗ, ಇಲ್ಲಿ ತಾತ ಕೂಡ ಅವ್ರದ್ದೇ ಸ್ಟೈಲಲ್ಲಿ ತನ್ನ ಹೆಂಡತಿಗೆ ಪ್ರಪೋಸ್ ಮಾಡ್ತಾರೆ. ಈ ಒಂದು ಜನ್ಮಕ್ಕೆ ಅಲ್ಲ, ಮುಂದಿನ ಜನ್ಮದಲ್ಲೂ ನೀನೇ ನನ್ನ ಬಾಳ ಸಂಗಾತಿ ಆಗಿರಬೇಕು ಅಂತ ಹೇಳಿ ತನ್ನ ಬದುಕಿನಲ್ಲಿ ಆಕೆ ಎಷ್ಟು ಮುಖ್ಯವಾಗಿದ್ಲು, ಎಷ್ಟು ಮುಖ್ಯವಾಗಿರ್ತಾಳೆ ಅಂತ ಕೂಡ ಹೇಳಿದ ಪ್ರಪೋಸ್ ಮಾಡ್ತಾರೆ. ಅದೇ ರೀತಿಯಾಗಿ ಒಂದು ನೆರಳು ಒಂದು ದೇಹವನ್ನು ಬಿಟ್ಟು ಹೋಗಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ, ಅದ್ರ ಮುಂದೆ ಅದು ಇರಲೇಬೇಕು, ಹಿಂದೆ ಮುಂದೆ ಅಲ್ವಾ, ಹಾಗೆ ನಾನು ಕೂಡ ಎಂದು ನಿಮ್ಮ ಜೊತೆಯಾಗೆ ಇರ್ತೀನಿ ಅಂತ ಕೂಡ ಅಜ್ಜಿ ಆ ಒಂದು ಪ್ರಪೋಸನ್ನು ಸ್ವೀಕರಿಸ್ತಾರೆ. ನಂತರ ಇಲ್ಲಿ ವಿವೇಕ ರೋಸನ್ನು ತಗೊಂಡಿದ್ದೆ ಮಂಡಿಯೂರಿ ಗೌರಿ ಮುಂದೆ ಪ್ರಪೋಸ್ ಮಾಡೋಕ್ಕೆ ಕುಳಿತುಕೋತಾರೆ. ನಾನು ಪುಣ್ಯವತಿ, ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ, ನಿಜಕ್ಕೂ ನನ್ನ ಪ್ರೀತಿಯನ್ನು ಒಪ್ಪಿ
ನನ್ನ ಕೈಗೆ ಮುತ್ತನ್ನಿಡ್ತೀಯಾ, ಇನ್ನು ಮುಂದೆ ನೀನು ನನ್ನ ಪ್ರೀತಿಯ ಮಡದಿ ಅಂತ ಹೇಳಿ ಪ್ರಪೋಸ್ ಮಾಡೇ ಬಿಡ್ತಾರೆ. ಎಲ್ರಿಗೂ ಕೂಡ ಅಚ್ಚರಿ ಆಗುತ್ತೆ. ಅಮ್ಮಂಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ ಸರಿತಾ ಅವ್ರಿಗೆ. ಈ ಕಡೆ ಗೌರಿ ಕೂಡ ಪ್ರಪೋಸಲ್ನ ಒಪ್ಕೊಂಡಿದ್ದೆ. ಇಲ್ಲಿ ತನ್ನ ಗಂಡನ ಕೈಗೆ ಮುತ್ತನ್ನಿಟ್ಟು ಆ ಒಂದು ಫ್ಲವರನ್ನು ಕೂಡ ಇಸ್ಕೋತಾರೆ. ಇಲ್ಲಿ ವಿವೇಕ್ನ ಒಪ್ಕೋತಾರೆ. ನಂತರ ಇತ್ತ ಕಡೆ ಫುಲ್ ಚಪ್ಪಾಳೆ ಬಡಿತಿದ್ದಾರೆ ಕಾಂತ ಅವರು. ಬಿಕಾಸ್ ಇದು ಎಲ್ಲವೂ ಕೂಡ ಕಾಂತ ಲಕ್ಷ್ಮಿ ಕಣ್ಣಂತ ಕನಸಾಗಿದೆ. ಈ ಕಡೆ ಮಗಳು ಏನಮ್ಮ ಮಾಡ್ತಿದ್ಯಾ, ಯಾಕೆ ಚಪ್ಪಾಳೆ ಬಡಿತಿದ್ಯಾ ಅಂತ. ಅಯ್ಯೋ ಅಜ್ಜಿ ತಾತ ಅಜ್ಜಿ ಪ್ರಪೋಸ್ ಮಾಡ್ಕೊಂಡ್ರಲ್ವಾ, ಅದಕ್ಕೆ ಚಪ್ಪಾಳೆ ಬಡಿತಿದ್ದೀನಿ ಅಂತ ಹೇಳ್ತಾರೆ. ನನ್ನ ಕನಸು ನಿಜ ಆಗತ್ತೆ ಅಂತ ಕೂಡ ಮನಸ್ಸಲ್ಲಿ ಅನ್ಕೋತಿದ್ದಾರೆ ಫುಲ್ ಖುಷಿಯಿಂದ. ನಂತರ ಇಲ್ಲಿ ಮನೆಯವರು ಎಲ್ಲರೂ ಕೂಡ ಹಾಗೆ ಫಂಕ್ಷನ್ನ ಆಗ್ತಾ ಫ್ಯಾಮಿಲಿ ಫೋಟೋವನ್ನು ತೆಗೆಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಆಗ ಇಲ್ಲಿ ಶ್ಯಾಮ ತಾತ ಇಲ್ಲಿ ಅದಕ್ಕೆ ಫ್ಯಾಮಿಲಿ ಕೂಡ ಇದೆ ಅಲ್ವಾ, ಅವರು ಕೂಡ ಈ ಫ್ಯಾಮಿಲಿಯಲ್ಲಿ ಇರಬೇಕಲ್ವಾ, ಈ ಫೋಟೋಗ್ರಾಫಲ್ಲಿ ಅವರು ಕೂಡ ಬರಬೇಕಲ್ವಾ ಅಂತ ಹೇಳಿದಾಗ ಹೌದು ಶ್ಯಾಮ್ ಹೇಳ್ತಿರೋದು ಕರೆಕ್ಟಾಗೇ ಇದೆ, ಬನ್ನಿ ಅಂತ ಹೇಳಿ ಗೌರಿ ಫ್ಯಾಮಿಲಿಯನ್ನು ಕರೀತಾರೆ. ಬಟ್ ಯಾಕೆ ಇವ್ರು ಯಾಕೆ ಬರಬೇಕು ಅಂತ ಹೇಳಿ ರೊಚ್ಚಿಗೆತ್ತಿದ್ದಾರೆ ಇಲ್ಲಿ ಸರಿತಾ ಅವರು. ಬಟ್ ಅದರಲ್ಲಿ ಏನಿದೆ ಸರಿತಾ, ಅಪ್ಪ ಹೇಳ್ತಿರೋದು ಸರಿಯಾಗೇ ಇದೆ, ಶ್ಯಾಮ್ ಹೇಳಿದ್ದು ಕರೆಕ್ಟಾಗೇ ಇದೆ. ಗೌರಿ ಫ್ಯಾಮಿಲಿ ಕೂಡ ನಮ್ಮ ಫ್ಯಾಮಿಲಿಯ ಒಂದು ಪಾರ್ಟ್ ಅಲ್ವಾ, ಬನ್ನಿ ನೀವು ಕೂಡ ಅಂತ ಹೇಳಿ ಆ ಒಂದು ಸ್ಟೇಜ್ ಮೇಲೆ ಅವರನ್ನು ಕೂಡ ಕರೀತಾರೆ. ಈ ಕಡೆ ಚಿನ್ಮಯಿಗೆ ನಿಜಕ್ಕೂ ಖುಷಿ ಆಗ್ತದೆ. ಬಿಕಾಸ್ ಅಕ್ಕ ಎಷ್ಟು ಖುಷಿಯಾಗಿದ್ದಾರೆ. ನಾವೇನಾದರೂ ಹೊರಟೋಗ್ಬಿಟ್ಟಿದ್ರೆ ಅವಮಾನ ಆಯಿತು ಅಂತ ಅಕ್ಕನ ಮುಖದಲ್ಲಿ ಒಂದು ಖುಷಿನೇ ನೋಡೋಕೆ ಆಗ್ತಿರ್ಲಿಲ್ಲ ಅಂತ ಅಂದ್ಕೊಂಡಿದ್ದೆ. ಅಪ್ಪ ಅಮ್ಮನ ಜೊತೆ ಅಕ್ಕ ಕೂಡ ಬಂದು ನಿಂತ್ಕೋತಾಳೆ. ಫೋಟೋ ಇನ್ನೇನು ತೆಗಿಬೇಕು ಅಷ್ಟರಲ್ಲಿ ಇಲ್ಲಿಗೆ ಮೋನಿಕಾ ಎಂಟ್ರಿ ಕೊಡ್ತಾಳೆ. ನಾನು ನಿಮ್ಮ ಫ್ಯಾಮಿಲಿ ಫೋಟೋದಲ್ಲಿ ಬರಬಹುದಲ್ವಾ ಅಂತ ಹೇಳಿದೆ. ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಈ ಕಡೆ ಏನಪ್ಪ ಈ ಮೋನಿಕಾ ಯಾಕೆ ಬಂದ್ಲು ಅಂತ ಅಂತವರು ಅನ್ಕೋತಾರೆ. ಫೈನಲಿ ಮೋನಿಕಾಳನ್ನು ನೋಡಿದ್ರೆ ಸತ್ಯ ಹೊರಗಡೆ ಬರುತ್ತೆ ಅಂತ ವಿವೇಕ್ ಕಾಯ್ತಿದ್ದಾರೆ. ಇತ್ತ ಕಡೆ ಕಾಂಚನ ಅವರಂತೂ ಕೊನೆಗೂ ಈ ಮೋನಿಕಾ ಬಂದಿದ್ದು ಒಳ್ಳೇದೇ ಆಯಿತು, ಈಗ ಎಲ್ಲವೂ ಕೂಡ ಉಲ್ಟಾ ಹೊಡೆಯುತ್ತೆ ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಬಂದ್ಯಾ, ನಿನ್ಗೋಸ್ಕರನೇ ಕಾಯ್ತಾ ಇದ್ವಿ, ಇಷ್ಟು ದಿನ ಅವಸ್ಕೊಂಡಿದ್ದೆ ನೀನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ಸರಿತವ್ರು ಕೂಡ ಬಂದಿದ್ದೆ. ಎಷ್ಟು ಧೈರ್ಯ ಇರಬೇಕು ನಿನಗೆ, ಯಾಕೆ ಇಲ್ಲಿಗೆ ಬಂದಿದ್ಯಾ, ಏನು ಯೋಗ್ಯತೆ ಇದೆ ಅಂತ ಬಂದಿದ್ಯಾ, ನಿನ್ನ ತಂಗಿ ಮನೆ ಹೋಗು, ಮದುವೆ ಆಗಿದ್ದಾಳೆ ಅನ್ನೋ ಕಾರಣಕ್ಕೆ ನಿನಗೂ ಜಾಗ ಸಿಗ್ಬೋದು ಅಂತ ಬಂದಿದ್ಯಾ. ನೀನು ನೋಡಿದ್ರೆ ಮದುವೆ ಮನೆ ಓಡೋದೆ, ನಿನ್ನ ತಂಗಿ ನೋಡಿದ್ರೆ ಮುಖ ಹಾಕೊಂಡು ಬಂದು ನನ್ನ ಮಗನ ಮದುವೆ ಆದ್ಲು, ಈ ಕೊನೆಯವಳು ಇನ್ಯಾವ್ರ ಜೊತೆ ಓಡೋಗ್ತಾಳು, ಹಾಗೆ ಹೀಗೆ ಅಂತ ಹೇಳಿ ಸರಿತವ್ರು ತುಂಬ ಅಂದರೆ ತುಂಬ ಅವಮಾನ ಮಾಡಿಬಿಡ್ತಾರೆ. ಇದರಿಂದ ನಿಜಕ್ಕೂ ಅಪ್ಪ ಅಮ್ಮಂಗೆ ಸಹಿಸೋಕ್ಕಾಗೋದಿಲ್ಲ, ಕುಸಿದು ಹೋಗ್ತಾರೆ. ಇಲ್ಲಿ ಮೋನಿಕಾಗೆ ಕಪಾಳಕ್ಕೆ ಅಪ್ಪ ಬಂದು ಬಾರಿಸ್ತಾರೆ. ಯಾಕೆ ಬರೋಕ್ಕೆ ಹೋದೆ ನೀನು, ಮಗಳು ಅಂತ ಮನೇಲಿ ಇಟ್ಕೊಂಡಿದ್ದೆ ತಪ್ಪಾಯ್ತಾ ನಿನ್ನ ಅಂತ ಕೇಳ್ತಿದ್ರೆ ಈ ಕಡೆ ಕಾಂತವ್ರು ಖಂಡಿತ ಇವಳು ಬರ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ, ನಾವು ಇವಳನ್ನ ಬರಬೇಡ ಅಂತಾನೆ ಹೇಳಿದ್ವಿ, ಬಟ್ ಆದರೂ ಕೂಡ ಬಂದಾಳೆ. ಯಾಕೆ ಬಂದೆ, ಮರ್ಯಾದೆ ತೊಡೆಯೋದಕ್ಕೆ ಅಂತ ಬಂದ್ಯಾ, ಹೊರಗಡೆ ಬಂದಾಗ ಓಡ್ ಹೋದವಳು ಅಂತ 4 ಜನ ಆಡ್ಕೋತಾರೆ ಅನ್ನೋ ಪ್ರಜ್ಞೆ ಇಲ್ಲದೆ ಬಂದಿದ್ಯಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿನಗೆ ಅಂತ ಕಾಂತವರು ಆಡ್ಕೋತಿದ್ದಾರೆ. ಇತ್ತ ಕಡೆ ಸರಿತವರ ಮಾತು ಮತ್ತಷ್ಟು ಎಲ್ಲೇ ಮೀರಿ ಹೋಗುತ್ತೆ. ಇದರಿಂದಾಗಿ ನಿಜಕ್ಕೂ ಗೌರಿ ಕೆಂಡಾಮಂಡಲವಾಗಿಬಿಡ್ತಾಳೆ. ನನ್ನ ತಂದೆ ತಾಯಿ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನಿರುವುದಿಲ್ಲ, ನನ್ನ ಅಪ್ಪ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ನನ್ನ ಅಪ್ಪನ ಬಗ್ಗೆ ಮಾತಾಡಿದ್ರೆ ಖಂಡಿತ ಪರಿಣಾಮ ಸರಿ ಇರುವುದಿಲ್ಲ ಅಂತದಾಗೆ ಆ ಕಡೆ ವಿವೇಕ ಕಿರ್ಚ್ಕೋತಾರೆ. ಇತ್ತ ಕಡೆ ಅನಿಕೇತ್ ಆಲ್ರೆಡಿ ತನ್ನ ಮುಖವಾಡವನ್ನ ಕಳ್ಸಿಟ್ಟಿದ್ದಾರೆ. ಇವಳನ್ನ ಹೊರಗಡೆ ಕರ್ಕೊಂಡು ಹೋಗಿ ಎಳೆದು ಬಿಸಾಕಿ ಇವಳು ಇಲ್ಲಿ ಬಂದು ಎಲ್ಲ ತೊಂದರೆ ಮಾಡ್ತಿದ್ದಾಳೆ ಅಂತ ಮೋನಿಕಾ ಬಗ್ಗೆ ಮಾತಾಡ್ತಿದ್ದಾಗೆ ಈ ಕಡೆ ಮೋನಿಕಾ ಸಿಡಿದು ಹೇಳ್ತಿದ್ದಾಳೆ. ಇಲ್ಲಿ ನನ್ನ ಈ ಒಂದು ಮದುವೆ ಮನೆಯಿಂದ ಕರ್ಕೊಂಡು ಹೋಗಿದ್ದು ಬೇರೆ ಯಾರೂ ಅಲ್ಲ, ಈ ಅನಿಕೇತ್ನೇ ನಾನು ಪ್ರೀತಿಸಿದ್ದು, ಇವನೇ ನನ್ನನ್ನು ಮದುವೆ ಮನೆಯಿಂದ ಪಟಾಯಿಸಿ ಕರ್ಕೊಂಡು ಹೋಗಿದ್ದು ಅಂತ ಹೇಳಿ ಎಲ್ಲರ ಮುಂದೆ ಆ ಸತ್ಯವನ್ನ ಹೇಳ್ತಿದ್ದಾಗ ಈ ಕಡೆ ಕಾಂಚನ ನಡುಗಿ ಹೋಗ್ತಿದ್ದಾರೆ. ಬಿಕಾಸ್ ಇಲ್ಲಿ ಕಾಂಚನ ನನ್ನನ್ನು ಹೇಳಿದ್ರಲ್ವಾ ನಾನು ಈ ಮದುವೆ ಮಾಡಿಸಿದ್ದು ಅಂತ, ನನ್ನ ಮುಖಕ್ಕೆ ಇದು ಪರ್ದೆ ಹಾಕೊಂಡು ಕೂತ್ಕೊ ಮೋನಿಕಾ ಬರೋ ತನಕ ಅಂತ ಹೇಳಿದ್ದು, ಇದಕ್ಕೆಲ್ಲ ಕಾರಣ ಈ ಮೋನಿಕಾ, ಇವಳನ್ನೇ ಕೇಳಿ ಅಂತ ಹೇಳಿರ್ತಾರೆ. ಬಟ್ ಇವಾಗ ಅವರ ಮಗನೇ ರೀತಿ ಮಾಡಿದ್ದಾನೆ ಅಂತ ಗೊತ್ತಾದಾಗ ಕಾಂಚನಾಗೆ ಸಹಿಸೋಕ್ಕಾಗೋದಿಲ್ಲ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದೆ ಬಿಟ್ಟು